ಸಮಂತ, ಅಮರು ಇನ್ನು ಹೊರಗಿನ ಕೆಲ್ಸನೇ ಮುಗ್ದಿಲ್ವಾ? ಸಮಂತ, ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಇನ್ನೇನ್ ಡೆಕೋರೇಷನ್ ಅವ್ರು ಬಂದ್ಬಿಡ್ತಾರೆ. ಅಡಿಗೆ ಮಾಡೋದ್ ಯಾವಾಗ? ನೈವೇದ್ಯ ರೆಡಿ ಮಾಡೋದ್ ಯಾವಾಗ? ಲಕ್ಷ್ಮಿ ಕೂರ್ಸೋದಕ್ಕೆ ವ್ಯವಸ್ಥೆ ಮಾಡೋದ್ ಯಾವಾಗ? ಮಾಮ್, ಇನ್ನೊಂದ್ 10 ಮಿನಿಟ್ಸ್ ಅಷ್ಟೇ. ಇಲ್ಲಿ ಕೆಲ್ಸ ಎಲ್ಲ ಮುಗಿಸಿ ಆಮೇಲೆ ಒಳಗಡೆ ಕೆಲ್ಸನ ಶುರು ಹಚ್ಕೋತೀವಿ. ಆಗೋಯ್ತು. ಡ್ಯಾಡ್, ವಾಟ್ ಈಸ್ ದಿಸ್ ಯಾ? ಈ ಮನೆಯಲ್ಲಿರೋ ಸತ್ತು ಪ್ರಜೆಗಳೆಲ್ಲ ತಮ್ಮ ಕರಕುಶಲ ಕಲೆಗಳನ್ನೆಲ್ಲ ಪ್ರದರ್ಶಿಸ್ತಿದ್ದಾರೆ ಅರ್ಲಿ ಮಾರ್ನಿಂಗ್. ನೀನು ನಿಮ್ ಮಿಸ್ಸಸ್ ಪ್ರೀ ವೆಡ್ಡಿಂಗ್ ಶೂಟಿಗೆ ರೆಡಿ ಆಗ್ಬಿಟ್ಟಿದ್ದೀರಾ? ದಾರ ಏನಿದು? ಈ ಮನೆ ಬಾಕ್ಲಿಂದ ಪಕ್ಕದ ಮನೆ ಬಾಕ್ಲವರೆಗೂ ಕಟ್ಬಿಟ್ಟಿದ್ದಾರೆ. ವಾಟ್ ಈಸ್ ಹ್ಯಾಪನಿಂಗ್ ಯಾ? ಚಿಕ್ಕಜ್ಮನ್ರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಫುಲ್ ಪ್ರಿಪರೇಷನ್ ಮಾಡ್ಕತಾವ್ರೆ. ಹಾಗಾದ್ರೆ ಈ ಹಬ್ಬ ನಡೆದಂಗೆ. ತಾರಕ್, ಹಬ್ಬದ್ದೇನಾದ್ರೂ ಒಳ್ಳೆ ಮಾತಾಡೋ. ಅಯ್ಯ, ಮನೇಲಿರೋರೆಲ್ಲ ಒಳ್ಳೆಯವರಾಗಿದ್ದಿದ್ರೆ ಒಳ್ಳೆ ಮಾತೇ ಬಂದಿರೋದು. ಮನೆ ಒಳಗಿರೋರೆಲ್ಲ ಕೆಟ್ಟ ಮನಸ್ಥಿತಿಯವರಿದ್ರೆ ಕೆಟ್ಟ ಮಾತೇ ಬರೋದು. ಮದರ್ ಇಂಡಿಯಾ. ತಾರಕ್, ಹಬ್ಬ ದಿವ್ಸನು ಮಾಮ್ ಮನ್ಸ್ನ ನೋಯಿಸ್ಬೇಡ. ಮಾಮಿ ಮನೆ ಮಹಾಲಕ್ಷ್ಮಿ. ನೋ 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 ಸಿಸ್ಟರ್, ತಪ್ಪು ತಿಳುವಳಿಕೆ. ಈ ಮನೆಯ ಮಹಾಲಕ್ಷ್ಮಿ ನನ್ನ ಬಂಗಾರಿ. ಅವಳಿಲ್ದೆ ಹಬ್ಬ ಮಾಡೋದಕ್ಕೆ ನಾನೆಲ್ಲಿ ಬಿಟ್ಬಿಡ್ತೀನಿ? ಯಾವುದೇ ಕಾರಣಕ್ಕೂ ಈ ಹಬ್ಬ ನಡೆಯೋದಿಕ್ಕೆ ನಾವು ಬಿಡಲ್ಲ. ತಾರಕ್, ನೀನೇನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಹಬ್ಬಕ್ಕೋಸ್ಕರ ಇಷ್ಟೆಲ್ಲ ಖುಷಿಯಿಂದ ರೆಡಿ ಮಾಡ್ಕೊಂಡಿರ್ಬೇಕಾದ್ರೆ ಅವಳಿಗೋಸ್ಕರ ನೀನ್ ಹಬ್ಬ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೀಯ. ಈ ಹಬ್ಬನ ಅವಳು ಈ ಮನೆ ಕಾಲಿಡೋದಕ್ ಮುಂಚೆಯಿಂದನೂ ಮಾಡ್ಕೊಂಡ್ ಬರ್ತಾ ಇದೀವಿ. ನಿನಗ್ ಗೊತ್ತಿಲ್ವಾ? ಚೆನ್ನಾಗ್ ಗೊತ್ತಿದೆ ಮದರ್ ಇಂಡಿಯಾ. ಎಲ್ಲಾ ಹಬ್ಬಗಳಿಗಿಂತ ಈ ಹಬ್ಬನೇ ನಿಮಗ್ ತುಂಬಾನೇ ಇಂಪಾರ್ಟೆಂಟ್. ವೈ? ಬಿಕಾಸ್ ಇಟ್ಸ್ ಲಕ್ಷ್ಮಿ ಹಬ್ಬ ಅಂತ ಅದು ನಮಗ್ ಗೊತ್ತಿದೆ. ಆದ್ರೆ ನೀವು ಮರ್ತಿರೋದು ಏನು ಅಂದ್ರೆ, ನನಗೀಗ ಒಬ್ಳು ಹೆಂಡತಿ ಇದ್ದಾಳೆ, ಅವಳು ಈ ಮನೆಗ್ ಬಂದಿದ್ದಾಳೆ ಅನ್ನೋದನ್ನ ಮರ್ತಿದ್ದೀರ. ಅವಳಿ ಇಲ್ದೆ ಈ ಹಬ್ಬನ ಮಾಡೋದಕ್ಕೆ ಹೇಗ್ ಸಾಧ್ಯ? ನನ್ನ ಹೆಂಡತಿ ಈ ಹಬ್ಬದಲ್ಲಿ ಇದ್ರೇನೆ ಈ ಹಬ್ಬಕ್ಕೊಂದು ಕಳೆ. ಇಲ್ಲ ಅಂದ್ರೆ ನೋ ಬೆಲೆ. ಚಂದ್ರು, ಇವ್ನ್ ಮಾತಾಡ್ತಿರೋದ್ ಕೇಳಿಸ್ಕೊಂಡು ನೀವು ಸುಮ್ನೆ ನಿಂತಿದ್ದೀರಲ್ಲ. ಈ ಹಬ್ಬ ನನ್ಗೆ ಎಷ್ಟು ಮುಖ್ಯ ಅಂತ ನಿಮಗ್ ಗೊತ್ತಿಲ್ವಾ? ನೀವಾದ್ರೂ ಅವ್ನ್ಗೆ ಹೇಳಿ. ಇರು ರಾಜೇಶ್ವರಿ. ತಾರಕ್, ಪ್ಲೀಸ್, ಪ್ರತಿದಿನ ನಿಮ್ ಜಗಳ ನೋಡಿ ನೋಡಿ ಸಾಕಾಗೋಗಿದೆ. ಹಬ್ಬದ ದಿವಸ ಆದ್ರೂ ಸಂತೋಷವಾಗಿರೋಕ್ ಬಿಡೋ. ಎಲ್ಲಾ ಹಬ್ಬಕ್ಕಿಂತ ಈ ಹಬ್ಬ ನಿಮ್ಮಮ್ಮನಿಗೆ ತುಂಬಾ ಮಹತ್ವದ್ದು. ಅದನ್ನ ಮಾಡಕ್ ಬಿಡಲ್ಲ ಅಂತ ಹೇಳಕ್ ಹೋಗ್ಬೇಡ ಪ್ಲೀಸ್ ಕಣೋ. ಅಯ್ಯೋ ಆಯ್ತು ಬಿಡು ಡ್ಯಾಡ್, ಅದಕ್ಕೆ ಯಾಕೆ ಇಷ್ಟೊಂದು ಪ್ಲೀಸ್ ಮಾಡ್ತಿದ್ಯಾ? ಏನು ಅರ್ಲಿ ಮಾರ್ನಿಂಗ್ ಒಂದು ವಿಷಯ ಸಿಕ್ತಲ್ಲ ಅಂತ ರೇಗಿಸ್ತಿದ್ದೆ.
ನೀನಿವಾಗ ಅದಕ್ಕೂ ರೆಡ್ ಸಿಗ್ನಲ್ ತೋರಿಸ್ತಿದ್ಯಲ್ಲ. ಓಕೆ, ಐ ವಿಲ್ ಬಿ ಕ್ವೈಟ್. ಲೆಟ್ಸ್ ಎಂಜಾಯ್. ಫೋಟೋಗ್ರಾಫರ್ನ ನಾನು ಕರ್ಸ್ಕೊಡ್ಬೇಕಾ ಅಥವಾ ನೀವೇ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀರಾ? ಪರವಾಗಿಲ್ಲ ಬಿಡಿ, ನಮ್ಮ ಅಕ್ಕನ ಗಂಡ ಹೆಂಗೆ ಇದ್ರು ಮನೇಲಿ ಅಬೆಪರಿ ತರ ಫ್ರೀಯಾಗೇ ಇರ್ತಾರೆ. ಏಯ್, ಫೋಟೋಗ್ರಫಿ ಮಾಡೋದಕ್ಕೆ ಹೇಳು. ನಮ್ ಡ್ಯಾಡ್ ಸಕಲ ಕಾಣಿಸ್ಬೇಕು, ಗೊತ್ತಾಯ್ತಾ? ಬೈ ಡೈಟ್. ಸರಿ. Just miss. ಅಣ್ಣ ಮಾಡಿದ್ ನೋಡಿದ್ರೆ ಎಲ್ಲಿ ರಂಗೋಲಿನ ತುಳಿದ್ ಬಿಡ್ತಾನೇನೋ ಅಂತ ಅನ್ಕೊಂಡೆ. ಸದ್ಯ ಏನು ಮಾಡ್ಲಿಲ್ಲ, ಹಾಗೆ ಹೋದ. ಸರಿ, ಓಕೆ, ಅದನ್ನೆಲ್ಲ ಬಿಡಿ. ಈಗ ನಾವೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ಯಜಮಾನ್ರೆ, ಇವತ್ ನಿಮ್ಗೆ ಯಾವ ಕೆಲ್ಸಾನೂ ಇಲ್ಲ. ಯಾಕಂದ್ರೆ ಇವತ್ತಿನ ಹಬ್ಬದ ಸಕಲ ಸಿದ್ಧತೆಗಳು ಅಖಿಲಮ್ಮಂದು ಮತ್ತೆ ಸಮಂತಮ್ಮ ಅವ್ರದ್ದು. ಅವಾಗಿಂದ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ನಾನ್ ಕೇಳ್ತಾ ಇದ್ರು, ನನ್ಗೆ ಮಾಡಕ್ ಬಿಡ್ತಾ ಇಲ್ಲ, ಇನ್ನು ನಿಮ್ ಮಾಡಕ್ ಬಿಡ್ತಾರಾ? ಸರಿ, ಹಾಗಿದ್ರೆ ಓಕೆ. ರಾಜೇಶ್ವರಿ, ರೆಡಿ, ಮುಂದಿನ ಕೆಲಸ ನೋಡೋಣ. ಚಂದ್ರು, ಮತ್ತೆ ಹೇಳ್ತಾ ಇದ್ದೀನಿ, ಇವತ್ ನಡೆಯೋ ಪೂಜೆಗೆ ತಾರಕ್ಕೇನಾದ್ರೂ ತೊಂದರೆ ಕೊಟ್ರೆ ನಾನ್ ಮಾತ್ರ ಸುಮ್ನಿರೋದಿಲ್ಲ. ನಾನೇನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಹೋದ್ನಲ್ಲ, ಯಾಕೆ ಟೆನ್ಷನ್ ತಗೊಳ್ತಿದ್ಯಾ? ನಾನು ಇದೀನಲ್ಲ, ನಾ ಎಲ್ಲ ನೋಡ್ಕೊಳ್ತೀನಿ. ಈಗ ನೀನ್ ಪೂಜೆ ಕಡೆ ಗಮನ ಕೊಡು. ನಡೀರಿ, ಡೆಕೋರೇಷನ್ ಅವ್ರು ಇನ್ನೂ ಬಂದಿಲ್ಲ, ಅವ್ರಿಗೊಂದು ಕಾಲ್ ಮಾಡಿ. ಅಖಿಲಮ್ಮ, ನೀನ್ ಕಟ್ತಾ ಇರೋ ತೋರಣನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡು. ಏನ್ ಫಾಲೋವರ್ಸ್ ಮೇಲೆ ಫಾಲೋವರ್ಸ್, ಎಲ್ಲಾರ್ದು ಒಂದೇ ಪ್ರಶ್ನೆ, ತೋರಣ ಕಟ್ಟೋದು ಎಲ್ ಕಲ್ತೆ ಅಂತ. ಫುಲ್ ಮೆಸೇಜ್ ಮೇಲೆ ಮೆಸೇಜ್, ಫುಲ್ ಬಿಸಿ ಆಗ್ಬಿಡ್ತೀರಿ ನೀವು ಆಮೇಲೆ. ಗೋವಿಂದು, ಅಯ್ಯೋ. ಇದ್ ಚೆನ್ನಾಗಿಲ್ಲ ಅಂತ ಆಡ್ಕೋತಿದ್ಯಾ? ಇನ್ನೂ ನೀನ್ ಇಲ್ಲೇ ನಿಂತಿದ್ರೆ ತೋರಣದ ಬದಲು ನಿನ್ನ ನೇತಾಕ್ಬಿಡ್ತೀನಿ. ಅಖಿಲಮ್ಮ, ಹಬ್ಬದ ದಿನ ಹೆಣ್ಮಕ್ಳು ಹಿಂಗೆಲ್ಲ ಮಾತಾಡಬಾರ್ದು. ಅದ್ರಲ್ಲೂ ಮನೆ ಬಾಗ್ಲು ಮುಂದೆ ನಿಂತದ್ದು ಮಾತಾಡ್ಲೇಬಾರ್ದು. ತಪ್ಪು. ಅವಳು ಬರೀ ಮಾತಾಡ್ತಿದ್ದಾಳೆ. ನೀನ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ರಂಗೋಲಿನ ನಿನ್ ಮುಖದ ಮೇಲೆ ಬಿಟ್ಬಿಡ್ತೀನಿ. ಅಯ್ಯೋ, ಬೇಡ, ನೀವೇನ್ ಮಾಡ್ತೀರಾ ನೀವು ಮಾಡ್ಕೊಳ್ಳಿ, ನಾನಿಲ್ಲಿರಲ್ಲ. ಓಡು ಗೋವಿಂದ, ಓಡು.